Praise the Lord, everyone. It's such a joy to see you all through this video. ದೇವರಿಗೆ ಸ್ತೋತ್ರವಾಗಲಿ. ಈ ವಿಡಿಯೋದ ಮುಖಾಂತರ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನನಗೆ ಬಹಳ ಸಂತೋಷ. I believe that God has a purpose, a plan in your life. ನಾನು ನಂಬ್ತೇನೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಯೋಜನೆಯನ್ನು, ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. Because God is good and He always does good in our life. ಕಾರಣ ದೇವರು ಒಳ್ಳೆಯವನು, ಆತನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. No matter what you're going through, ನೀವೇನನ್ನೇ ಹಾದು ಹೋಗ್ತಿರಬಹುದು, just believe this word that God has a great plan in your life. ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಯೋಜನೆಗಳನ್ನು ಇಟ್ಟಿದ್ದಾನೆ ಎನ್ನುವ ಈ ವಾಕ್ಯವನ್ನು ನೀವು ನಂಬಿರಿ. Above that, ಇದರ ಮೇಲೆ God is a good father for us. ದೇವರು ನಮಗೆ ಒಳ್ಳೆಯ ತಂದೆಯಾಗಿದ್ದಾನೆ. Hallelujah. Hallelujah. Let's turn our Bibles to John chapter 16 verse 32. ನಮ್ಮ ಸತ್ಯವೇದಗಳನ್ನು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ಓದೋಣ. Indeed, the hour is coming, yes, has now come, that you will be scattered, each to his own, and will leave me alone. And yet I am not alone, because the Father is with me. ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಬ್ಬಂಟಿಗನಾಗಿ ಬಿಡುವ ಕಾಲ ಬರುವುದು. ಈಗ ಬಂದದೆ, ಆದರೆ ನಾನು ಒಬ್ಬಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. The Father is with me. ತಂದೆಯು ನನ್ನ ಸಂಗಡ ಇದ್ದಾನೆ. Hallelujah. Hallelujah. Today I want to declare this. The Father is with you. ಇವತ್ತಿಗೂ ನಿಮ್ಮ ಮೇಲೆ ನಾನು ಇದನ್ನು ಘೋಷಿಸುವವನಾಗಿದ್ದೇನೆ. ತಂದೆಯು ನಿಮ್ಮ ಸಂಗಡ ಇದ್ದಾನೆ. The Father loves you. ತಂದೆ ನಿಮ್ಮನ್ನು The ಪ್ರೀತಿಸುವವನು, Father cares for you. ತಂದೆ ನಿಮಗೋಸ್ಕರ And ಕಾಳಜಿ He ವಹಿಸುವವನು. always has something good in your life. ಆತನು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವವನಾಗಿದ್ದಾನೆ. Jesus is saying this verse not with pain, but He's saying this verse with such faith. ಯೇಸುವು ಈ ಮಾತನ್ನು ಹೇಳುವಾಗ ಆತನು ನೋವಿನಿಂದ ಹೇಳದೆ ಆತನು ನಂಬಿಕೆಯಿಂದ ಈ ಮಾತುಗಳನ್ನು ನುಡಿದನು. He's telling like this, the time has come. ಆತನು ಈ ರೀತಿಯಾಗಿ ಹೇಳ್ತಿದ್ದಾನೆ, ಈಗ ಆ ಕಾಲ ಬಂದದೆ. What is this time? ಏನು ಆ ಕಾಲ? 3.5 years you were serving with me. 3.5 ವರ್ಷಗಳ ಕಾಲ ನೀವು ನನ್ನೊಟ್ಟಿಗೆ ಸೇವೆ ಮಾಡ್ತಿದ್ದೀರಾ. But now ಆದ್ರೆ ಈಗ you will be scattered. ನೀವು ಚದರಿಸಲ್ಪಡ್ತೀರಾ. You will all leave me alone. ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ಹೋಗ್ತೀರಾ. What a powerful statement that is. ಎಂತಹ ಶಕ್ತಿಯುತವಾದಂತ ಮಾತಿದು. He's saying it with so much confidence. ಆತನು ಅದನ್ನ ಇಷ್ಟು ದೃಢತೆಯಿಂದ ಆತನು He's saying ಹೇಳುವವನಾಗಿದ್ದಾನೆ. you will leave me alone. ನೀವು ನನ್ನನ್ನು ಒಬ್ಬಂಟಿಗನಾಗಿ ಬಿಡ್ತೀರಾ. Yet ಆದರೂ I am not alone. ನಾನು ಒಬ್ಬಂಟಿಗನಲ್ಲ, The Father is with me. ತಂದೆ ನನ್ನ ಸಂಗಡವಿದ್ದಾನೆ. Hallelujah. ಹಲ್ಲೆಲೂಯಾ. Let's go to the background of this verse. ಈ ವಾಕ್ಯದ ಹಿನ್ನೆಲೆಯನ್ನು ನೋಡೋಣ. Jesus is speaking this before he is getting arrested in Gethsemane. ಈಗ ಯೇಸುವು ಆತನು ಹಿಡಿಯಲ್ಪಡುವುದಕ್ಕಿಂತ ಮುಂಚೆ, ಗೆತ್ಸೆಮನೆಯಲ್ಲಿ ಇರುವುದಕ್ಕಿಂತ ಮುಂಚೆ ಈ ಮಾತುಗಳನ್ನು ಹೇಳ್ತಿದ್ದಾನೆ. He is telling these disciples, ಆತನು ತನ್ನ ಶಿಷ್ಯರನ್ನು ನೋಡಿ you will ಹೇಳ್ತಿದ್ದಾನೆ, all leave me alone. ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಡ್ತೀರಾ. 3.5 years they walked with him. 3.5 ವರ್ಷಗಳ ಕಾಲ ಅವರೆಲ್ಲರೂ ಆತನ ಸಂಗಡ ನಡೆದರು. Jesus chose them personally. ಯೇಸು ಅವರನ್ನ ವೈಯಕ್ತಿಕವಾಗಿ ಆರಿಸಿದ. He gave them a plan over their life. ಅವರ ಜೀವಿತದ ಮೇಲೆ ಆತನು ಒಂದು ಯೋಜನೆಯನ್ನಿಟ್ಟ. They were empty, but God filled them. ಅವರು ಏನು ಇಲ್ಲದವರಾಗಿದ್ದಾಗ ದೇವರು ಅವರನ್ನು ತುಂಬಿಸಿದ. There was darkness in their life, but Jesus gave them light. ಅವರ ಜೀವಿತದಲ್ಲಿ ಕತ್ತಲೆ ಇರುವಾಗ ಯೇಸು ಅವರಿಗೆ ಬೆಳಕು ನೀಡಿದ. There was no hope in their life, ಅವರ ಜೀವಿತದಲ್ಲಿ ಯಾವ ನಿರೀಕ್ಷೆ ಇರಲಿಲ್ಲ. but He gave them hope. ಅವರಿಗೆ ನಿರೀಕ್ಷೆಯನ್ನು ಕೊಟ್ಟ. He took them. ಅವರನ್ನ ಕರೆದು, He chose them. ಅವರನ್ನ ಆರಿಸಿ, And He walked with them. ಅವರ ಸಂಗಡ ನಡೆದ. He provided for them. ಅವರಿಗೆಲ್ಲವನ್ನ ಒದಗಿಸಿದ. He ate with them. ಅವರ ಸಂಗಡ ಊಟ ಮಾಡಿದ. He did everything for them. ಅವರಿಗೋಸ್ಕರ ಎಲ್ಲವನ್ನ He ಮಾಡಿದ. took care of everything for them. ಅವರಿಗೋಸ್ಕರ ಎಲ್ಲದರ ಮೇಲೆ, ಅವರ ಎಲ್ಲಾ ಕಾರ್ಯಗಳ ಮೇಲೆ ಆತನ ಕಾಳಜಿ ವಹಿಸಿದ. He gave them prophecies. ಅವರಿಗೆ ಪ್ರವಾದನೆಗಳನ್ನು He ಆತನು says ನೀಡಿದ. your life will be like this. ನಿಮ್ಮ ಜೀವಿತ ಈ ರೀತಿಯಾಗಿರ್ತದೆ. Hallelujah. ಹಲ್ಲೆಲೂಯಾ. But yet, ಆದರೂ when a difficult situation came for Jesus, ಯೇಸುವಿಗೆ ಒಂದು ಕಷ್ಟಕರವಾದಂತಹ ಒಂದು ಸ್ಥಿತಿ ಬರುವಾಗ nobody stood with Him. ಯಾರು ಆತನ ಸಂಗಡ ನಿಲ್ಲಿಲ್ಲ. And this did not come as a shock. ಇದು ಆಶ್ಚರ್ಯವಾಗಿ ಕಂಡು ಬರದೆ, This was already known. ಇದು ಮೊದಲೇ ತಿಳಿದ But ಸಂಗತಿಯಾಗಿತ್ತು. yet, ಆದರೂ the assurance or the faith that Jesus had, it was not on His followers, but it was on His Father. ಯೇಸುವಿಗೆ ಇದ್ದಂತಹ ನಂಬಿಕೆ ತನ್ನನ್ನು ಹಿಂಬಾಲಿಸುವಂತ ತನ್ನ ಶಿಷ್ಯರ ಮೇಲಿಲ್ಲದೆ
ಆತನನ್ನು ಯಾವಾಗಲೂ ನೋಡುವಂತ ತಂದೆಯ ಮೇಲೆ Usually ಇರುವಂತದ್ದಾಗಿತ್ತು. when God raises us up, ದೇವರು ನಮ್ಮನ್ನ when ಮೇಲೆತ್ತುವಾಗ, God lifts us up, ದೇವರು ನಮ್ಮನ್ನ ಮೇಲೆತ್ತುವಾಗ, God gives us so many people around us ದೇವರು ನಮ್ಮ ಸುತ್ತಲೂ ಅನೇಕ ವ್ಯಕ್ತಿಗಳನ್ನು who will ನೀಡುವವನಾಗಿರ್ತಾನೆ. help us, ಅವ್ರು ನಮಗೆ ಸಹಾಯ who will help ಮಾಡುವವರಾಗಿರ್ತಾರೆ. us move, ನಾವು ಚಲಿಸುವುದಕ್ಕೆ who ಅವ್ರು will ಸಹಾಯ help us in ಮಾಡ್ತಾರೆ. ministry or family or business, ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವ್ಯಾಪಾರದಲ್ಲಿ ನಮಗೆ ಸಹಾಯ ಮಾಡುವಂತ who will help ವ್ಯಕ್ತಿಗಳಾಗಿರ್ತಾರೆ. us go to the next level. ನಾವು ಇನ್ನೊಂದು ಹಂತಕ್ಕೆ ತಲುಪುವುದಕ್ಕೆ ಅವರು ಸಹಾಯ ಮಾಡುವವರಾಗಿರ್ತಾರೆ. Yet, ಆದ್ರೂ our faith should not be in the people around us, but our faith should be on our Heavenly Father. ನಮ್ಮ ನಂಬಿಕೆಯು ನಮ್ಮ ಸುತ್ತಲಿರುವಂತಹ ವ್ಯಕ್ತಿಗಳ ಮೇಲಿಲ್ಲದೆ ನಮ್ಮನ್ನ ಕರೆದ ತಂದೆಯ ಮೇಲೆ ನಮ್ಮ ನಂಬಿಕೆ Jesus ಇರುವಂತಹ. is saying with all faith, ಯೇಸು ಆತನು ಪರಿಪೂರ್ಣ ನಂಬಿಕೆಯಿಂದ you will leave ಹೇಳುತ್ತಿದ್ದಾನೆ, me alone. ನೀವು ನನ್ನನ್ನು ಒಬ್ಬಂಟಿಗರಾಗಿ But ಬಿಡ್ತೀರಾ. Jesus is not sad ಆದ್ರೆ ಯೇಸು ಇಲ್ಲಿ because ದುಃಖಕರವಾಗಿಲ್ಲ. he knows what is in a man. ಕಾರಣ ಆತನಿಗೆ ಗೊತ್ತು ಮನುಷ್ಯನ ಒಳಗಡೆ ಏನಿದೆ ಎಂಬುದಾಗಿ. But above everything, ಆದ್ರೆ ಇವೆಲ್ಲದರ ಮೇಲೆ he knows who his father is. ಆತನಿಗೆ ತಿಳಿದಿತ್ತು ಆತನ ತಂದೆ ಯಾರು ಎಂಬುದಾಗಿ. Hallelujah. ಹಲ್ಲೆಲೂಯಾ. In the Old Testament, ಹಳೆಯ ಒಡಂಬಡಿಕೆಯಲ್ಲಿ God was not revealed as father. ದೇವರು ತಂದೆಯಾಗಿ ಪ್ರಕಟವಾಗಲಿಲ್ಲ. He was just God. ಆತನು ಬರೀ ದೇವನಾಗಿದ್ದ. For Abraham, he was revealed as El Shaddai and Jehovah Jireh. ಅಬ್ರಹಾಮನಿಗೆ ದೇವರು ಯೆಹೋವ ಈರೆಯಾಗಿ ಎಲ್ಶಡೈ ಆಗಿ ಪ್ರಕಟವಾದನು. For every people, he was revealed in different ways. ಪ್ರತಿ ವ್ಯಕ್ತಿಗೂ ಕೂಡ ದೇವರು ವಿಧ ವಿಧವಾಗಿ ಪ್ರಕಟಗೊಂಡನು. But the fullness of God was known through Jesus. ಆದರೆ ದೇವರ ಪರಿಪೂರ್ಣತೆಯು ಯೇಸುವಿನ ಮುಖಾಂತರ ತಿಳಿಯ ಬಂತು. In the Old Testament, God was God. ಹಳೆಯ ಒಡಂಬಡಿಕೆಯಲ್ಲಿ ದೇವರು ದೇವನಾಗಿ ಮಾತ್ರವಿದ್ದನು. But when Jesus started his ministry, ಆದರೆ ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ he brought a new and the highest revelation. ಆತನು ಹೊಸದಾಗಿ ಮತ್ತು ಎಲ್ಲಾ ಪ್ರಕಟಣೆಗಳಿಗೂ ಮಿಗಿಲಾದಂತ ಒಂದು ಪ್ರಕಟಣೆಯನ್ನು ಕೊಂಡು ಬಂದ. God is our Father. ಅದೇನೆಂದರೆ ಪರಲೋಕದ ದೇವರು ನಮ್ಮ ತಂದೆಯಾಗಿದ್ದಾನೆ. That is why in the Lord's Prayer we pray like this: Our Father who art in heaven. ಹಾಗಾಗಿ ಪರಲೋಕ ಪ್ರಾರ್ಥನೆಯಲ್ಲಿ ನಾವು ಈ ರೀತಿಯಾಗಿ ಪ್ರಾರ್ಥಿಸ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. No wonder the Jews were mad about, they were angry over Jesus. ಯೇಸುವಿನ ಮೇಲೆ ಯಹೂದ್ಯರು ಕೋಪಗೊಳ್ಳುವುದರಲ್ಲಿ ಯಾವ ಆಶ್ಚರ್ಯವೂ ಇರಲಿಲ್ಲ. Hey, he is comparing our Almighty God as a father. ನಮ್ಮ ಸರ್ವಶಕ್ತನಾದ ದೇವರನ್ನ ಆತನು ತಂದೆ ಎಂಬುದಾಗಿ ಕರೀತಿದ್ದಾನೆ. They saw it very low. ಅವರು ಅದನ್ನ ಬಹಳ ಕೀಳಾಗಿ ಕಂಡರು. But in the sight of God, God being our Father is the highest revelation. ಆದರೆ ನಮ್ಮ ಜೀವಿತದಲ್ಲಿ ದೇವರು ನಮಗೆ ತಂದೆಯಾಗಿರುವುದು ಬಹಳ ದೊಡ್ಡ ಒಂದು ಕಾರ್ಯವಾಗಿ ದೇವರು ಕಂಡರು. The Jews saw that and told, you are bringing God to such a low level. ಆದ್ರೆ ಯಹೂದ್ಯರು ಇದನ್ನು ಕೇಳಿದಾಗ ಅವರು ಹೇಳಿದ್ರು, ನೀವು ದೇವರನ್ನ ಇಷ್ಟು ಕೆಳಮಟ್ಟ ಸ್ಥಿತಿಗೆ ನೀವು ತರ್ತಿದ್ದೀರಾ, You are making him a father. ಆತನನ್ನ ತಂದೆಯಾಗಿ ಮಾಡ್ತಿದ್ದೀರಾ. But Jesus said, ಆದ್ರೆ ಯೇಸು ಹೇಳಿದನು, God is our Father. That is the highest revelation. ದೇವರು ನನಗೆ ತಂದೆಯಾಗಿದ್ದಾನೆ ಅನ್ನುವುದು ಇರುವುದರಲ್ಲಿ ದೊಡ್ಡ When ಪ್ರಕಟಣೆಯಾಗಿದೆ. Jesus walked on this earth, ಯೇಸು ಈ ಭೂಮಿಯ ಮೇಲೆ ನಡೆಯುವಾಗ he did not say God, God, God. ಆತನು ದೇವರು 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 ಎಂಬುದಾಗಿ ಹೇಳಲಿಲ್ಲ. Everywhere he went, he said like this: My Father, my Father, my Father. ಆತನು ಹೋಗಿದ ಪ್ರತಿ ಸ್ಥಳದಲ್ಲೂ ಹೇಳಿದನು, ನನ್ನ ತಂದೆ ನನ್ನ ತಂದೆ ನನ್ನ ತಂದೆ ಎಂಬುದಾಗಿ. John chapter 8 verse 29. The Bible tells like this: ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, He who sent me is with me. The Father has not left me alone, for I always do those things that please him. ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚಿಕೆಯಾದದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. Hallelujah. Hallelujah. Jesus is telling, ಯೇಸು ಹೇಳಿದನು, the Father has not left me. ತಂದೆ ನನ್ನನ್ನು ಬಿಡಲಿಲ್ಲ, He is always with me. ಆತನು ಯಾವಾಗಲೂ ನನ್ನ ಸಂಗಡ The one ಇದ್ದಾನೆ. who called me, ನನ್ನನ್ನು ಕರೆದಾತನು, the one who sent me, ನನ್ನನ್ನು is ಕಳುಹಿಸಿದಾತನು with me. ಯಾವಾಗಲೂ ನನ್ನ And ಸಂಗಡವಿದ್ದಾನೆ. he is my Father. ಆತನೇ ನನ್ನ And ತಂದೆಯಾಗಿದ್ದಾನೆ. that is what Jesus revealed to the people. ಈಗ ಇದನ್ನೇ ಯೇಸು ಜನರಿಗೆ ಪ್ರಕಟಿಸಿದನು. He boldly told ಆತನು ಧೈರ್ಯವಾಗಿ ಹೇಳಿದನು, that the Father is with me. ನನ್ನ ತಂದೆ ನನ್ನ ಸಂಗಡವಿದ್ದಾನೆ. Today let me tell you, ಇವತ್ತು ನಾನು ನಿಮ್ಗೆ no ಹೇಳ್ತೇನೆ, matter what you are going through, ನೀವು ಯಾವುದೇ ಪರಿಸ್ಥಿತಿಯನ್ನ ಹಾದು you ಹೋಗಿರಬಹುದು, might feel alone. ನೀವು ಒಬ್ಬಂಟಿಗರಾಗಿ ನೀವು There might be a ಚಿಂತಿಸಬಹುದು. lot of people around you, relationships around you. ನಿಮ್ಮ ಸುತ್ತಲೂ ಅನೇಕ ವ್ಯಕ್ತಿಗಳಿದ್ದರು, ಅನೇಕ ಸಂಬಂಧಗಳಿದ್ದರು. Yet you might feel nobody is understanding me. ಆದ್ರೂ ನಿಮ್ಮ ಸ್ಥಿತಿ ನನ್ನನ್ನು ಯಾರು ತಿಳಿಯದೇ ಇರುವಂತ ಸ್ಥಿತಿ ಆಗಿರಬಹುದು. You might feel lonely. ನೀವು ಒಬ್ಬಂಟಿಗರಾಗಿರುವಂತ ಸ್ಥಿತಿ But ಆಗಿರಬಹುದು. the truth of the word of God is this: you are not alone. The Father is with you. ಆದರೆ ಸತ್ಯವೇದದ ಸತ್ಯ ಇದೆ, ನೀವು ಒಬ್ಬಂಟಿಗರಲ್ಲ, ನಿಮ್ಮ ಸಂಗಡ ತಂದೆ ಇದ್ದಾನೆ. Hallelujah. 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 After this,
ಇದಾದ ನಂತರ the way of Jesus was very tough. ಯೇಸುವಿನ ಮಾರ್ಗವು ಬಹಳ ಕಠಿಣವಾಗಿತ್ತು. Till now the ministry was great and glorious. ಅಲ್ಲಿಯವರೆಗೂ ಸೇವೆ ಬಹಳ ಶಕ್ತಿಯುತವಾಗಿಯೂ ಅದು ಮಹಿಮೆ ತರುವಂತದಾಗಿಯೂ ಇತ್ತು. Till now the ministry was all signs and wonders and miracles and healings. ಅಲ್ಲಿಯವರೆಗೂ ಯೇಸುವಿನ ಸೇವೆ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವಂತದಾಗಿತ್ತು. Till that time all the disciples were there. ಅಲ್ಲಿಯವರೆಗೂ ಯೇಸುವಿನ ಸಂಗಡ ಆತನ ಶಿಷ್ಯರೆಲ್ಲರೂ ಇದ್ದರು. But now Jesus is going through, after this Jesus will go through a season where he will be tortured and killed. ಆದರೆ ಇದಾದ ನಂತರ ಯೇಸುವು ಆತನನ್ನು ಹಿಂಸಿಸಲ್ಪಡುವಂತಹ ಕಾಲಕ್ಕೆ ಆತನು ಹೆಜ್ಜೆ ಇಡುವವನಾಗಿದ್ದನು. Hallelujah. Hallelujah. At that time, ಆ ಸಮಯದಲ್ಲಿ even though knowing what is ahead, ಮುಂದೆ ಏನು ಎಂಬುದಾಗಿ ತಿಳಿದಾಗಲೂ ಕೂಡ, knowing the pain, ಇರುವಂತ ನೋವನ್ನು ತಿಳಿದು, knowing the shame, ಅಲ್ಲಿರುವಂತ ಅವಮಾನವನ್ನು ತಿಳಿದು, knowing what pain he will go through, ಆತನು ಹಾದು ಹೋಗುವ ನೋವು ಏನು ಅನ್ನುವುದನ್ನು ತಿಳಿದಾಗಲೂ ಕೂಡ Jesus desired one thing. ಯೇಸು ಒಂದನ್ನ ಆಶಿಸಿದನು, the Father is with me. ತಂದೆ ನನ್ನ ಸಂಗಡವಿದ್ದಾನೆ. Hallelujah. 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 His only hope and faith was in his Father. ಈಗ ಆತನಿಗಿದ್ದ ಒಂದೇ ನಿರೀಕ್ಷೆ, ನಂಬಿಕೆ, ಅದು ತಂದೆಯಾಗಿದೆ. And the good news is, ಈಗ ಒಳ್ಳೆ ಸುದ್ದಿ ಏನಂದ್ರೆ, through his spirit, ಆತನ ಆತ್ಮನ ಮುಖಾಂತರ, through his spirit living in us, ಆತನ ಆತ್ಮವು ನಮ್ಮಲ್ಲಿ ವಾಸವಾಗಿರುವ ನಿಮಿತ್ತ, we also can call God as Abba Father. ನಾವು ಕೂಡ ಪರಲೋಕದ ದೇವರನ್ನ ಅಪ್ಪ, ತಂದೆಯೇ ಎಂಬುದಾಗಿ ಕರೆಯಬಹುದು. Hallelujah. Hallelujah. Just imagine, church. ನೀವದನ್ನು ಊಹಿಸಿ ಸಭೆ. Jesus was persecuted. ಯೇಸುವು ಹಿಂಸಿಸಲ್ಪಟ್ಟನು. He was rejected and betrayed. ಆತನು ನಿರಾಕರಿಸಲ್ಪಟ್ಟು ಎಲ್ಲರಿಂದಲೂ ದೂರವಾಗಿ ತಳ್ಳಲ್ಪಟ್ಟನು. He was denied and flogged with whips and stripped naked. ಆತನು ಕೊರಡೆಗಳಿಂದ ಹೊಡೆಯಲ್ಪಟ್ಟು ಆತನು ಬೆತ್ತಲಾಗಿ ತೂಗು He ಹಾಕಲ್ಪಟ್ಟನು. was insulted, mocked and crucified on the cross. ಆತನು ಚುಚ್ಚಲ್ಪಟ್ಟು ಆತನು ಶಿಲುಬೆಯ ಮೇಲೆ ಘೋರವಾಗಿ ಆತನು ಶಿಲುಬೆಗೇರಿಸಲ್ಪಟ್ಟನು. When Jesus was going through all this, ಇಂತಹ ಎಲ್ಲಾ ಪರಿಸ್ಥಿತಿಯನ್ನು ಆತನು ಹಾದು ಹೋಗುವಾಗಲೂ Jesus is telling, ಯೇಸು ಹೇಳಿದನು, I am going through all this, ನಾನು ಇದನ್ನೆಲ್ಲವನ್ನ but ದಾಟ್ತಿದ್ದೇನೆ, I am not alone. ಆದ್ರೆ ನಾನು ಒಬ್ಬಂಟಿಗನಲ್ಲ. Today, what is your situation? ಇವತ್ತು ನಿಮ್ಮ ಪರಿಸ್ಥಿತಿ ಏನು? I am sure ನಾನು ನಂಬ್ತೇನೆ your situation is not as grave as Jesus' situation. ಯೇಸುವಿನ ಪರಿಸ್ಥಿತಿ ಹೇಗಿತ್ತೋ ಅದಕ್ಕಿಂತ ಘೋರವಾಗಿ ನಿಮ್ಮ ಸ್ಥಿತಿ ಇಲ್ಲ. Hallelujah. Hallelujah. Your suffering is not as great as Jesus is suffering. ನೀವಿವತ್ತು ಅನುಭವಿಸುವಂತಹ ಹಿಂಸೆ ಯೇಸುವಿನ ಹಿಂಸೆಗಿಂತಲೂ ಹೆಚ್ಚಾದದಲ್ಲ. Your situation is not as grave as Jesus' situation. ನಿಮ್ಮ ಪರಿಸ್ಥಿತಿಗಳು ಇವತ್ತು ಯೇಸುವಿನ ಪರಿಸ್ಥಿತಿಗಿಂತಲೂ ಹೆಚ್ಚಾದ ಪರಿಸ್ಥಿತಿ ಅಲ್ಲ. But when Jesus was going through such difficult situations, ಆದರೂ ಯೇಸು ಅಂತಹ ಕಠಿಣವಾದಂತಹ ಪರಿಸ್ಥಿತಿಯನ್ನು his ದಾಟುವಾಗ only dependence was this. ಆತನ ಒಂದೇ ಅವಲಂಬಿತವಾದದ್ದು ಒಂದೇ ಕಾರ್ಯ, While I am going through this, ನಾನು ಇದನ್ನು ದಾಟುವಾಗ I am not alone. ನಾನು ಒಬ್ಬಂಟಿಗನಲ್ಲ, The Father is with me. ತಂದೆ ನನ್ನ ಸಂಗಡವಿದ್ದಾನೆ. The greatest revelation in the New Testament. ಹೊಸ ಒಡಂಬಡಿಕೆಯಲ್ಲಿರುವ ಅತಿ ದೊಡ್ಡ ಪ್ರಕಟಣೆ, Father is with us. ತಂದೆ ನಮ್ಮ ಸಂಗಡವಿರುವುದು. Today I want to declare this. You are not alone. The Father is with you. ಇವತ್ತಿಗೂ ನಾನು ನಿಮ್ಮ ಮೇಲೆ ಈ ಕಾರ್ಯಗಳನ್ನು ಘೋಷಿಸ್ತೇನೆ. ಇವತ್ತು ನೀವು ಒಬ್ಬಂಟಿಗರಲ್ಲ, ನಿಮ್ಮ ಸಂಗಡ ತಂದೆ ಇದ್ದಾನೆ. In the Bible we see, ಸತ್ಯವೇದದಲ್ಲಿ ನಾವು ನೋಡ್ತೇವೆ, everybody knows this story. ಪ್ರತಿಯೊಬ್ಬರಿಗೂ ನಮ್ಗೆ ಈ ಕತೆ ಗೊತ್ತು. Luke chapter 15. ಲೂಕನ ಬರೆದ ಸುವಾರ್ತೆ verse 15ನೇ 11 ಅಧ್ಯಾಯ onwards. ಅದರ 11ನೇ ವಾಕ್ಯದಿಂದ We know the story. ನಮ್ಗೆ ಈ ಕತೆ ಗೊತ್ತು. A man had two sons, ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. and he was a wealthy man. ಅವನು ಬಹಳ ಐಶ್ವರ್ಯವಂತನಾದಂತ ವ್ಯಕ್ತಿ. And the younger son comes and tells, ಈಗ ಕಿರಿಯ ಮಗನು ಬಂದು ಹೇಳ್ತಿದ್ದಾನೆ, Father, ತಂದೆಯೇ, give me the portion that falls for me. Give me the portion of goods that falls for me. ನನ್ನ ಪಾಲಿಗೆ ಬರಬೇಕಾದ ಆಸ್ತಿಯನ್ನು ನನಗೆ ಕೊಡು ಎಂಬುದಾಗಿ. See, he is living in his father's house. ಈಗ ಅವನ ತಂದೆಯ ಮನೆಯಲ್ಲೇ ಇದ್ದಾನೆ. There is a portion that belongs to him. ಅವನಿಗಾಗಿ ಮೀಸಲಾದ ಒಂದು ಪಾಲಿತ್ತು. The father has prepared for the son. ಆ ತಂದೆ ತನ್ನ ಮಗನಿಗಾಗಿ ಸಿದ್ಧ ಮಾಡಿಟ್ಟಂತಹ ಅವನಿಗಾಗಿ ಬರುವಂತಹ ಒಂದು ಭಾಗವಿತ್ತು. Yet the younger son comes and asks, ಆದರೂ ಆ ಕಿರಿ ಮಗನು ಬಂದು ಕೇಳ್ತಿದ್ದಾನೆ, give me what is mine. ನನಗೆ ಸಂಬಂಧಪಟ್ಟ ನನ್ನ ಪಾಲನ್ನು ನನಗೆ ಕೊಡು ಎಂಬುದಾಗಿ. After he got what he wanted, ಅವನಿಗೆ ಬೇಕಾದದು ಸಿಕ್ಕಾದ ಮೇಲೆ he left the house. ಅವನು ತಂದೆಯ ಮನೆಯನ್ನು ಬಿಟ್ಟು ಹೋಗ್ತಿದ್ದಾನೆ. After he got the property from his father, ತಂದೆಯಿಂದ ಬರಬೇಕಾದ ಎಲ್ಲ ಪಾಲನ್ನು ಹೊಂದಿದ ಮೇಲೆ he left the presence of his father. ಅವನ ತಂದೆಯ ಪ್ರಸನ್ನತೆಯನ್ನು ಬಿಟ್ಟು ದೂರವಾಗಿ Many ಹೋಗ್ತಿದ್ದಾನೆ. times our life is like this. ಅನೇಕ ಸಾರಿ ನಮ್ಮ ಜೀವಿತ ಕೂಡ ಇದೇ We come to the ರೀತಿಯಾಗಿ father.
ನಾವು ತಂದೆ ಬಳಿಗೆ ಬರ್ತೇವೆ, and we ask, Lord, deliver me. ನಾವು ಕೇಳ್ತೇವೆ, ತಂದೆ ನಮ್ಮನ್ನ ಬಿಡಿಸು ಎಂಬುದಾಗಿ. Lord, I want that. ನನಗೆ ಈ ಕಾರ್ಯಗಳು Lord, I want ಬೇಕಾಗಿದೆ, this. ನನಗೆ ಈ ಕಾರ್ಯಗಳು I should ಒದಗಿಸಲ್ಪಡು, study well. ನಾನು ಚೆನ್ನಾಗಿ I ಓದ್ಬೇಕು, need a good job. ನನಗೆ ಒಳ್ಳೆ ಕೆಲಸ ಬೇಕು. After we get it, ಇದೆಲ್ಲವೂ ದೊರಕಿದ ಮೇಲೆ we forget it. ನಾವು ಆತನನ್ನು ಮರೆತು ಬಿಡ್ತೇವೆ, We forget our Father. ನಮ್ಮ ತಂದೆಯನ್ನೇ ಮರೆತು We ಬಿಡ್ತೇವೆ, forget to come to His presence. ಆತನ ಪ್ರಸನ್ನತೆಗೆ ಬರುವುದನ್ನೇ ಮರೆತು ಹೋಗ್ತೇವೆ. Why? ಯಾಕೆ? Because what He gave became more important than Himself. ಕಾರಣ ಆತನು ನಮಗೆ ಕೊಟ್ಟ ಕಾರ್ಯವು ಹೆಚ್ಚಾಗಿ ಆತನನ್ನೇ ನಾವು ಮರೆತು ಹೋಗುವಂತ ಸ್ಥಿತಿಗೆ ಬಂದಿದ್ದೇವೆ. Jesus did not care about the ministry. ಯೇಸು ತನ್ನ ಸೇವೆ ಕುರಿತಾಗಿ ಚಿಂತಿಸಲಿಲ್ಲ, Did not care about the fame. ಆತನ ಹೆಸರಿನ ಕುರಿತಾಗಿ ಆತನಿಗೆ ಒಂದು ಚಿಂತೆ ಇರಲಿಲ್ಲ. Because the same people who said Hosanna, Hosanna were the same people who said crucify Him. ಓಸನ್ನ ಓಸನ್ನ ಎಂಬುದಾಗಿ ಹೇಳಿದ ಅದೇ ಜನರೇ ಯೇಸುವನ ಶಿಲುಬೆಗೆ ಹಾಕು ಎಂಬುದಾಗಿ ಹೇಳಿದರು. Jesus did not care about anybody. ಈ ಯೇಸು ಯಾವ ವ್ಯಕ್ತಿಯ ಕುರಿತಾಗಿಯೂ ಆತನು ಚಿಂತಿಸಲಿಲ್ಲ. All He cared and desired about was the presence of His Father. ಆತನು ಚಿಂತಿಸಿದಂತ ಯೋಚಿಸಿದಂತ ಒಂದೇ ಕಾರ್ಯವೇನೆಂದರೆ ತಂದೆಯ ಪ್ರಸನ್ನತೆಯಾಗಿತ್ತು. Hallelujah. Even today, church, ಇವತ್ತಿಗೂ ಸಭೆಯೇ, the Lord might have given many things to you. ಇವತ್ತು ದೇವರು ನಿಮಗೆ ಅನೇಕ ಕಾರ್ಯಗಳನ್ನ ಕೊಟ್ಟಿರಬಹುದು. Why? ಯಾಕೆ? Because you are His son. ಕಾರಣ ನೀವು ಆತನ You ಮಕ್ಕಳಾಗಿದ್ದೀರಾ, are His daughter. ನೀವು ಆತನ ಮಗಳಾಗಿದ್ದೀರಾ. Hallelujah. So you have a portion. ನಿಮಗಾಗಿ ಒಂದು ಪಾಲಿದೆ. A good father always gives to his children. ಒಂದು ಒಳ್ಳೆಯ ತಂದೆ ತನ್ನ ಮಕ್ಕಳಿಗಾಗಿ ಆತನು ಯಾವಾಗಲೂ So ಕೊಡುವವನಾಗಿರ್ತಾನೆ. you prayed, ನೀವು ಪ್ರಾರ್ಥಿಸಿದ್ರಿ, you asked, ನೀವು ಕೇಳಿದ್ರಿ, God gave what was yours. ನಿಮಗಾಗಿ ಇಡಲ್ಪಟ್ಟಂತ ಪಾಲು ನಿಮಗೆ But ಕೊಡಲ್ಪಟ್ಟಿತ್ತು. now once you've received it, ಆದ್ರೆ ಈಗ ನೀವು ಹೊಂದಿಕೊಂಡ ನಂತರ don't forget Him. ಯಾವಾಗ ನೀವು ಆತನನ್ನ ಮರೆಯದೆ Start desiring and seeking Him. ನೀವು ಆತನನ್ನ ಬಯಸಿ ಆತನನ್ನ ಹುಡುಕುವುದಕ್ಕೆ ಪ್ರಾರಂಭಿಸಿರಿ. Hallelujah. When Jesus was going through a tough time, ಯೇಸು ಇಂಥ ಕಠಿಣ ಪರಿಸ್ಥಿತಿಯನ್ನು when He ದಾಟುವಾಗ, was going through in Gethsemane, ಗೆತ್ಸೆಮನೆ ತೋಟವನ್ನು ದಾಟುವಾಗ His only thought was to go to the Father. ಆತನ ಒಂದೇ ಯೋಚನೆ ಇದಾಗಿತ್ತು, ತಂದೆಯ ಬಳಿಗೆ ಹೋಗುವಂತದ್ದು. He did not go to the officials. ಆತನು ಅಲ್ಲಿದ್ದಂತ ಅಧಿಕಾರಿಗಳ ಬಳಿಗೆ ಹೋಗಲಿಲ್ಲ, He did not go to His disciples. ಆತನು ತನ್ನ ಶಿಷ್ಯರ ಬಳಿಗೆ ಹೋಗಲಿಲ್ಲ, He went to the Father. ಆತನು ತಂದೆಯ ಬಳಿಗೆ ಹೋದನು. Why? ಯಾಕೆ? Because He knows ಕಾರಣ ಆತನಿಗೆ ಗೊತ್ತು, everything comes from the Father. ಎಲ್ಲವೂ ತಂದೆಯಿಂದ ಬರುವಂತದಾಗಿತ್ತು. But this younger son ಆದ್ರೆ ಈ ಕಿರಿಮಗನು left the Father. ಈ ತಂದೆಯನ್ನು ಬಿಟ್ಟು ದೂರವಾದನು. He left the presence of the Father. ಅವನು ತಂದೆಯ ಪ್ರಸನ್ನತೆಯನ್ನು ಬಿಟ್ಟು ದೂರವಾಗಿದ್ದಾನೆ. There came a time in his life ಅವನ ಜೀವಿತದಲ್ಲಿ ಒಂದು ಸಮಯ ಬಂತು, when he lost everything. ಅವನ ಬಳಿ ಇದ್ದ ಎಲ್ಲವನ್ನ ಕಳ್ಕೊಂಡಾಗ, When he lost everything that his father gave, ಅವನ ತಂದೆ ಕೊಟ್ಟ ಎಲ್ಲಾ ಭಾಗವನ್ನು ಅವನು ಕಳೆದುಕೊಂಡಾಗ, he remembered his father's house. ಅವನು ತಂದೆಯ ಮನೆಯನ್ನ ನೆನಪಿಸಿಕೊಂಡನು. Many times it's like this. ಅನೇಕ ಸಾರಿ ಇದೇ We ರೀತಿಯಾಗಿ don't leave immediately. ನಾವು ಒಂದೇ ಸಾರಿ ಆತನನ್ನು ಬಿಟ್ಟು We ಹೋಗೋದಿಲ್ಲ, don't forget immediately. ನಾವು ಒಂದೇ ಸಾರಿ ಆತನನ್ನ ಮರೆಯೋದಿಲ್ಲ, Gradually we forget. ಆದ್ರೆ ನಿಧಾನವಾಗಿ ಆತನನ್ನ ಮರೆತು ಹೋಗ್ತೇವೆ. Hallelujah. But today, ಆದ್ರೆ ಇವತ್ತು this is an invitation. ಇದು ಒಂದು ಆಹ್ವಾನವಾಗಿದೆ. Start desiring the presence of the Father. ನೀವು ದೇವ ಪ್ರಸನ್ನತೆಯನ್ನ ಬಯಸುವಂತ ವ್ಯಕ್ತಿಗಳಾಗಿ, When he did not have anything, ಅವನ ಬಳಿ ಏನು ಇಲ್ಲದಿರುವಾಗ, that time he remembered his father's house. ಆ ಸಮಯದಲ್ಲಿ ಅವನು ತಂದೆಯ ಮನೆಯನ್ನು ನೆನಪಿಸಿಕೊಳ್ತಿದ್ದಾನೆ. And that time he remembered how plenty there is in his father's house. ಆಗ ಅವನ ತಂದೆಯ ಮನೆಯಲ್ಲಿರುವಂತಹ ಸಮೃದ್ಧಿಯ ಕುರಿತಾಗಿ ಅವನು ಯೋಚಿಸುವವನಾಗಿದ್ದ. Hallelujah. Today I encourage somebody. ಇವತ್ತಿಗೂ ನಾನು ನಿಮ್ಮನ್ನು ಉತ್ತೇಜಿಸುವವನಾಗಿದ್ದೇನೆ. It's been a while since you prayed. ನೀವು ಪ್ರಾರ್ಥಿಸಿ ಕೆಲವು ಸಮಯವಾಗಿರಬಹುದು. It's been a while since you read the word of God. ನೀವು ವಾಕ್ಯವನ್ನು ಓದಿ ಅನೇಕ ದಿನಗಳಾಗಿರಬಹುದು. It's been a while since you went to church. ನೀವು ಸಭೆಗೆ ಹೋಗಿ ಅನೇಕ ದಿನಗಳಾಗಿರಬಹುದು. Maybe because of your situation. ನಿಮ್ಮ ಪರಿಸ್ಥಿತಿಗಳ ನಿಮಿತ್ತ, Maybe because of your people around you. ನಿಮ್ಮ ಸುತ್ತಲಿರುವಂತಹ ಜನರ ನಿಮಿತ್ತ ಆಗಿರಬಹುದು. You said it is enough. ಆದ್ರೆ ನೀವು ಹೇಳಿರಬಹುದು, ಸಾಕು ನನಗೆ. Or you might have, because of your mistakes you don't want to go. ನಿಮ್ಮ ತಪ್ಪಿನ ನಿಮಿತ್ತ ನೀವು ಸಭೆಗೆ ಹೋಗೋದನ್ನ ನೀವು ನಿಲ್ಲಿಸಿರಬಹುದು. But let me tell you one secret. ಆದ್ರೆ ನಾನು ನಿಮಗೊಂದು ರಹಸ್ಯವನ್ನ ಹೇಳ್ತೇನೆ. No matter what your situation is, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು, the heart of the Father is waiting for you. ತಂದೆಯ ಹೃದಯ ನಿಮಗೋಸ್ಕರ ಕಾಯುವಂತದಾಗಿದೆ. Hallelujah. When the son thought, ಆ ಮಗನು ತಿಳಿದ, he thought, ಅವನು ತಿಳಿದ, oh, my father's house, there is no lack in my father's house. ನನ್ನ ತಂದೆಯ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. There is no lack in my father's house. ನನ್ನ ತಂದೆಯ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. Even servants have plenty. ಅಲ್ಲಿರುವಂತಹ ಸೇವಕರಿಗೂ ಕೂಡ ಯಾವ ಕೊರತೆಯೂ ಇಲ್ಲ. And the Bible tells, ಸತ್ಯವೇದ he ಹೇಳ್ತದೆ, decides, ಆತನು I ತೀರ್ಮಾನಿಸಿದ, will leave this life ನಾನು ಈ ಜೀವಿತವನ್ನು ಬಿಟ್ಟು and I will go back to the presence of my father. ನಾನು ತಿರುಗಿ ನನ್ನ ತಂದೆಯ ಪ್ರಸನ್ನತೆಗೆ ಹೋಗ್ತೇನೆ. Hallelujah.
Hallelujah. Today it is an invitation. ಇದು ಇವತ್ತಿಗೂ ನಿಮಗೊಂದು The ಆಹ್ವಾನವಾಗಿದೆ. Lord wants to welcome you. ದೇವರು ನಿಮ್ಮನ್ನು The ಆಹ್ವಾನಿಸುವವನಾಗಿದ್ದಾನೆ. Lord is ready to receive you. ದೇವರು ನಿಮ್ಮನ್ನು ಸ್ವೀಕರಿಸಲು ಆತನು ಸಿದ್ಧವಾಗಿದ್ದಾನೆ. Your Father is waiting for you. ನಿಮ್ಮ ತಂದೆ ನಿಮಗೋಸ್ಕರ ಆತನು ಕಾಯುವವನಾಗಿದ್ದಾನೆ. And the Bible tells like this. ಸತ್ಯವೇದ ಈ ರೀತಿಯಾಗಿ When the ಹೇಳ್ತದೆ, son decided to come home, ಆ ಮಗನು ತಂದೆಯ ಮನೆಗೆ ಬರುವುದಕ್ಕೆ ತೀರ್ಮಾನಿಸಿದಾಗ the father saw him when he was far away. ಅವನು ದೂರವಾಗಿರುವಾಗಲೇ ತಂದೆ ಅವನನ್ನು ಕಂಡನು. And when he saw him far away, ಅವನನ್ನು ದೂರವಾಗಿರುವಾಗ ಕಂಡಾಗಲೇ he had compassion on him and ran towards him. ಅವನ ಮೇಲೆ ಕನಿಕರ ಬಿಟ್ಟು ಅವನ ಬಳಿಗೆ ಓಡಿ ಬಂದನು. He was alone, all alone when he spent everything. ಅವನು ದೂರವಾಗಿ ಒಬ್ಬಂಟಿಗನಾಗಿ ಅವನ ಬಳಿ ಇದ್ದವೆಲ್ಲವನ್ನ ಅವನು ಕಳೆದುಕೊಂಡ. When he lost everything, he was all alone. ಅವನು ಎಲ್ಲವನ್ನ ಕಳ್ಕೊಂಡಾಗ ಅವನು ಒಬ್ಬಂಟಿಗನಾಗಿದ್ದ. But now when he is coming back empty-handed, ಆದ್ರೆ ಅವನು ಬರಿಗೈಯಾಗಿ ಅವನು ಹಿಂದಿರುಗುವಾಗ the father is coming and running and hugging him and kissing him. ತಂದೆ ಅವನ ಬಳಿಗೆ ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಮುದ್ದಿಟ್ಟನು. Today, that is the love of the Father. ಇದೇ ತಂದೆಯ ಪ್ರೀತಿಯಾಗಿದೆ. He loves you so much. ಆತನು ಇಷ್ಟಾಗಿ ನಿಮ್ಮನ್ನು ಪ್ರೀತಿಸುವವನು. He's waiting for you. ಆತ ನಿಮಗೋಸ್ಕರ ಕಾಯ್ತಿದ್ದಾನೆ. Don't stay far. ನೀವು ದೂರವಾಗಿ ಇರಬೇಡ್ರಿ. He is welcoming you and saying, I'm waiting for you. Please come. ಆತನು ನಿಮ್ಮನ್ನು ಆಹ್ವಾನಿಸಿ ಹೇಳ್ತಿದ್ದಾನೆ, ನಿಮಗೋಸ್ಕರ ನಾನು ಕಾಯ್ತಿದ್ದೇನೆ, ದಯಮಾಡಿ ನಿಮ್ಮ ಬಾ. And when he came, ಆತನು ಹಿಂದಿರುಗಿ ಬರುವಾಗ, when he came back to the presence, ಅವನು ಪ್ರಸನ್ನತೆಗೆ ಹಿಂದಿರುಗಿ when he ಬರುವಾಗ, came back to the Father's ಅವನು house, ತಂದೆಯ ಮನೆಗೆ ಹಿಂದಿರುಗಿ ಬರುವಾಗ everything changed. ಎಲ್ಲವೂ ಬದಲಾಯಿತು. Hallelujah. Hallelujah. You know, he came back with his Father. ಅವನು ಅವನ ತಂದೆಯೊಟ್ಟಿಗೆ ಅವನು ಹಿಂದಿರುಗ್ತಿದ್ದಾನೆ. Hallelujah. Hallelujah. Now when he came back, ಈಗ ಅವನು ಹಿಂದಿರುಗಿ ಬರುವಾಗ his expectation was this. ಅವನ ಒಂದು ಅಪೇಕ್ಷೆ ಇದಾಗಿತ್ತು, I will be like a servant. ನಾನೊಬ್ಬ ಸೇವಕನಾಗಿರ್ತೇನೆ. I will just be like a servant. ನಾನೊಬ್ಬ ಸೇವಕನಾಗಿ ಆ ಮನೆಯಲ್ಲಿರ್ತೇನೆ. Because I did not have food, so the mistakes that I have done, the things that I have lost, I'm not worthy to be a son or to take the place of a son in this house. ಕಾರಣ ನಾನು ಎಲ್ಲವನ್ನ ಕಳೆದುಕೊಂಡು ನಾನು ಈ ಮನೆಯಲ್ಲಿ ಇರುವುದಕ್ಕೆ ಅರ್ಹನಲ್ಲ, ಒಬ್ಬ ಸೇವಕನಾಗಿದ್ದು ನನ್ನ ಆಹಾರವನ್ನು ಗಳಿಸಬಹುದೆಂಬುದಾಗಿ ಅವನು ಯೋಚಿಸಿದ. The son thought he'll be a servant in that house. ಆದ್ರೆ ಮಗನು ಅನ್ಕೊಂಡ, ನಾನು ಈ ಮನೆಯಲ್ಲಿ ಒಬ್ಬ ಸೇವಕನಾಗಿರಬಹುದು, I'll be like that. ನಾನು ಆ ರೀತಿಯಾಗಿ ಇರ್ತೇನೆ. But ಆದ್ರೆ the father, when he met him, ಆದ್ರೆ ತಂದೆ ಅವನನ್ನು ಸಂಧಿಸುವಾಗ he said, you'll be a son. ಅವನು ಹೇಳ್ದ, ನೀನು ಇನ್ನು ಮಗನೇ ಆಗಿದ್ದಿ. Hallelujah. Hallelujah. He put a ring on his hand. ಅವನ ಕೈಗಳಿಗೆ ಉಂಗುರವನ್ನು ತೊಡಿಸಿ, He put a new clothes on his ಅವನಿಗೆ body. ಹೊಸ ಬಟ್ಟೆಯನ್ನು ತೊಡಿಸಿ, He gave him new slippers. ಹೊಸ ಪಾದರಕ್ಷೆಗಳನ್ನ ತೊಡಿಸಿ, And he declared everybody, ಅಲ್ಲಿದ್ದ ಸುತ್ತಲಿದ್ದ ಎಲ್ಲರಿಗೂ ಅವನು ಘೋಷಿಸಿ ಹೇಳ್ದ, he is my son. ಇವನು ನನ್ನ ಮಗನಾಗಿದ್ದಾನೆ. Hallelujah. 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 Even Jesus, when he was going through the cross, ಯೇಸು ಕೂಡ ಆತನು ಶಿಲುಬೆನೇ ಇರುವಾಗ he knew the heart of the Father. ಆತನಿಗೆ ತಿಳಿದಿತ್ತು ತಂದೆಯ ಹೃದಯವೇನು My ಎಂಬುದಾಗಿ. Father will not leave me alone. ನನ್ನ ತಂದೆ ನನ್ನನ್ನು ಒಬ್ಬಂಟಿಗನಾಗಿ ಬಿಡುವುದಿಲ್ಲ. My Father will not let me go through this alone. ನಾನು ಈ ಪರಿಸ್ಥಿತಿಯನ್ನು ದಾಟುವಾಗ ತಂದೆ ನನ್ನನ್ನು ಒಬ್ಬಂಟಿಗನಾಗಿ ಬಿಡುವುದಿಲ್ಲ. Just imagine, church. ನೀವು ಇದನ್ನು ಊಹಿಸಿ ಸಭೆಯೇ, Just imagine. ನೀವು ಇದನ್ನು ಊಹಿಸಿ. Jesus is being whipped. ಯೇಸುವು ಕೊರಡೆಗಳಿಂದ ಹೊಡೆಯಲ್ಪಡುವಾಗ, Jesus is being nailed on the cross. ಯೇಸುವು ಶಿಲುಬೆಯ ಮೇಲೆ ಆತನಿಗೆ ಮೊಳೆಗಳನ್ನು ಹೊಡೆಯುವಾಗ, Even at that time, ಆ ಪರಿಸ್ಥಿತಿಯಲ್ಲಿ his faith is this: ಆತನ ನಂಬಿಕೆ ಇದಾಗಿತ್ತು, the Father is with me through all this. ಈ ಎಲ್ಲಾ ನನ್ನ ಪರಿಸ್ಥಿತಿಯ ನಡುವೆಯೂ ತಂದೆಯು ನನ್ನ ಸಂಗಡವಿದ್ದಾನೆ. Hallelujah. Hallelujah. When the son came back home, ಆ ಮಗನು ಹಿಂದಿರುಗಿ ಬರುವಾಗ, when the son left everything and came back home, ಆ ಮಗನು ತನ್ನ ಎಲ್ಲಾ ಸ್ಥಿತಿಗಳನ್ನು ಬಿಟ್ಟು ಆತನು ಮನೆಗೆ ಹಿಂದಿರುಗುವಾಗ, the Father welcomed him and accepted him. ತಂದೆ ಅವನನ್ನ ಮನಪೂರ್ವಕವಾಗಿ ಅಂಗೀಕರಿಸಿ ಅವನನ್ನ ಸೇರಿಸಿಕೊಂಡನು. Even today, ಇವತ್ತಿಗೂ ಕೂಡ the Lord is welcoming us. ನಮ್ಮನ್ನ ದೇವರು No matter ಆಹ್ವಾನಿಸುವವನಾಗಿದ್ದಾನೆ. what you're going through, ಇವತ್ತು ನೀವು ಯಾವುದೇ ಪರಿಸ್ಥಿತಿ ಹಾದು the ಹೋಗ್ತಿರ್ಬೋದು, Lord says, ದೇವರು ಹೇಳ್ತಿದ್ದಾರೆ, I will be with you. ನಾನು ನಿನ್ನ ಸಂಗಡ ಇರ್ತೇನೆ. As a father, I'll be with you. ನಾನು ತಂದೆಯಾಗಿ ನಿನ್ನ ಸಂಗಡವಿದ್ದೇನೆ. No matter what you've lost, ನೀನು ಏನನ್ನೇ ಕಳೆದುಕೊಂಡಿರಬಹುದು, no matter how worse your situation is, ನಿನ್ನ ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿರಬಹುದು, return back to me. ನೀನು ಹಿಂದಿರುಗಿ ನನ್ನ ಬಳಿ You ಬಾ. don't need to make big prayers. ನೀವು ಏನೋ ದೊಡ್ಡ ಪ್ರಾರ್ಥನೆಗಳನ್ನು ಮಾಡ್ಬೇಕಂತಲ್ಲ, All you have to say is this: ನೀವು ಹೇಳ್ಬೇಕಾಗಿರೋದು ಇಷ್ಟೇ, Father, forgive me. ತಂದೆಯೇ ನನ್ನನ್ನು ಕ್ಷಮಿಸು, I want to be with you. ನಾನು ನಿನ್ನ ಸಂಗಡವಿರಬೇಕು. I need your presence. ನಿನ್ನ ಪ್ರಸನ್ನತೆಯ ಅವಶ್ಯಕತೆ ನನಗಿದೆ. That is all I need. ಅಷ್ಟೇ ನನಗೆ ಅವಶ್ಯಕತೆ Church, let me tell you, ಸಭೆ ನಾನು ಇಷ್ಟು you don't need ಹೇಳ್ತೇನೆ, anything else. ನಿಮಗೆ ಯಾವುದರ ಅವಶ್ಯಕತೆ The ಇಲ್ಲ. presence of the Father is enough. ತಂದೆಯ ಪ್ರಸನ್ನತೆ ನಿಮ್ಮ ಜೀವಿತದಲ್ಲಿ ಸಾಕು. Hallelujah. Hallelujah. In the ministry that Jesus did, ಯೇಸು ಮಾಡಿದಂತ ಸೇವೆಯಲ್ಲಿ the Father was with him. ತಂದೆ ಆತನ ಸಂಗಡವಿದ್ದನು. When he was going through humiliation and crucifixion, ಆತನು ಅವಮಾನವನ್ನ ಶಿಲುಬೆಯ ಮರಣವನ್ನ ಆತನು ಹೊತ್ತುಕೊಳ್ಳುವಾಗಲೂ ಕೂಡ
The Father was with him. ತಂದೆ ಆತನ ಸಂಗಡವಿದ್ದನು. When he was put inside a tomb, ಸಮಾಧಿಯಲ್ಲಿ ಆತನನ್ನು ಹೂಣಿಡುವಾಗಲೂ the Father was with him. ತಂದೆ ಆತನ On ಸಂಗಡವಿದ್ದನು. the third day, ಆ ಮೂರನೇ ದಿನ that Father raised Jesus up. ಅದೇ ತಂದೆ ಯೇಸುವನ ಸತ್ತವರೊಳಗಿಂದ ಎಬ್ಬಿಸಿದವನಾಗಿದ್ದನು. Hallelujah. Hallelujah. A good father will never leave his children in the same place. ಒಳ್ಳೆಯ ತಂದೆ ಯಾವಾಗಲೂ ತನ್ನ ಮಕ್ಕಳನ್ನ ಆ ಇದ್ದ ಸ್ಥಿತಿಯಲ್ಲಿ ಹಾಗೆ ಬಿಡುವುದಿಲ್ಲ. Hallelujah. Hallelujah. And your father and my father is not like the earthly father. He is an almighty God. ನಿಮ್ಮ ನನ್ನ ತಂದೆ ಇಹಲೋಕದ ತಂದೆಗಳಂತಲ್ಲ, ಆತನು ಸರ್ವಶಕ್ತನಾದ ಪರಲೋಕದ For ತಂದೆಯಾಗಿದ್ದಾನೆ. our earthly father, ನಮ್ಮ ಇಹಲೋಕದ ತಂದೆ there are limitations. ಆತನಿಗೆ ಪರಿಮಿತಿಗಳಿದೆ. They can do only so much. ಅವರು ಮಾಡುವುದಕ್ಕೆ ಕೆಲವು ಕಾರ್ಯಗಳು ಮಾತ್ರ ಸಾಧ್ಯ. But ಆದರೆ for our heavenly father, ನಮ್ಮ ಪರಲೋಕದ ತಂದೆಗೆ there is no limitation. ಯಾವ ಪರಿಮಿತಿಗಳು ಇಲ್ಲ. Hallelujah. Hallelujah. Today let me tell you, ಇವತ್ತು ನಾನು ಹೇಳ್ತೇನೆ, instead of calling him God, ಆತನನ್ನ ದೇವರೆಂಬುದಾಗಿ ಕರೆಯುವುದಕ್ಕಿಂತ ಮುಂಚೆ start calling him Father. ಆತನನ್ನ ತಂದೆ ಎಂಬುದಾಗಿ ಕರೆಯಿರಿ. Because he is there for you. ಕಾರಣ ಆತನು ನಿಮಗೋಸ್ಕರ ಇದ್ದಾನೆ. He will work for you. ಆತ ನಿಮಗೋಸ್ಕರ ಕಾರ್ಯ will lift ಮಾಡುವವನು, you up. ನಿಮ್ಮನ್ನ ಮೇಲೆತ್ತುವವನು, He will do miracles in your life. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು He will ಮಾಡುವವನು, change everything in your ನಿಮ್ಮ life. ಜೀವಿತದಲ್ಲಿ ಎಲ್ಲವನ್ನ ಬದಲಾಯಿಸುವವನಾಗಿದ್ದಾನೆ. You are not alone. ನೀವು ಒಬ್ಬಂಟಿಗರಲ್ಲ, The Father is with you. ತಂದೆ ನಿಮ್ಮ ಸಂಗಡ ಇರುವವನಾಗಿದ್ದಾನೆ. Pray this prayer. ಈ ಪ್ರಾರ್ಥನೆಯನ್ನು ಮಾಡ್ರಿ. Say, Father, ನೀವು ಹೇಳ್ರಿ, ತಂದೆ, I have been far away from you. ನಿಂದ ನಾನು ದೂರವಾಗಿದ್ದೇನೆ, But today, ಆದ್ರೆ ಇವತ್ತು I seek your presence. ನಿನ್ನ ಪ್ರಸನ್ನತೆಯನ್ನು All ಹುಡುಕುವವನಾಗಿದ್ದೇನೆ. I need ನನಗೆ ಅವಶ್ಯಕತೆ ಇರುವುದು is your presence. ನಿನ್ನ ಪ್ರಸನ್ನತೆ ಮಾತ್ರ. I just want to be with you. ನಿನ್ನ ಸಂಗಡವಿರಬೇಕು, I want to stay with you. ನಿನ್ನ ಸಂಗಡವೇ ಜೀವಿಸಬೇಕು. Change my life. ನನ್ನ ಜೀವಿತವನ್ನು ಬದಲಾಯಿಸು, Change me. ನನ್ನನ್ನು ಬದಲಾಯಿಸು, Change my situation. ನನ್ನ ಪರಿಸ್ಥಿತಿಗಳನ್ನ ಬದಲಾಯಿಸು. Be with me, Father. ನನ್ನ ಸಂಗಡವಿರು ತಂದೆಯೇ. This is all that you have to pray. ಇವತ್ತು ನೀವು ಮಾಡುವ ಪ್ರಾರ್ಥನೆ ಇದಾಗಿರ್ಬೇಕು. If you keep this prayer simple, ಈ ಪ್ರಾರ್ಥನೆಯನ್ನು, ಈ ಸರಳವಾದ ಪ್ರಾರ್ಥನೆ ನೀವು ಮಾಡುವುದಾದ್ರೆ, if you pray with all your heart, ನೀವು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುವುದಾದ್ರೆ, right now as you are listening to this sermon, ಈ ವಾಕ್ಯವನ್ನು ಕೇಳ್ತಿರುವಾಗಲೇ the Lord's presence, the Father's presence is covering you. ತಂದೆಯ ಪ್ರಸನ್ನತೆ ನಿಮ್ಮನ್ನು ಆವರಿಸುವಂತದ್ದಾಗಿದೆ. You are not alone. ನೀವು ಒಬ್ಬಂಟಿಗರಲ್ಲ. As Jesus said, ಯೇಸು ಹೇಳಿದ ಹಾಗೆ, all of you will leave me. ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತೀರಾ, Yet ಆದರೂ I am not alone. ನಾನು ಒಬ್ಬಂಟಿಗನಲ್ಲ, Father is with me. ತಂದೆ ನನ್ನ ಸಂಗಡ I want to ಇರುವವನಾಗಿದ್ದಾನೆ. declare this once again. ನಾನು ತಿರುಗಿ ಇದನ್ನು No ಘೋಷಿಸ್ತೇನೆ. matter what you are going through, ನೀವು ಯಾವುದನ್ನೇ ಪರಿಸ್ಥಿತಿ ದಾಟ್ತಿರಬಹುದು, believe this word. ಈ ವಾಕ್ಯವನ್ನು ನಂಬಿರಿ. You are not alone. ನೀವು ಒಬ್ಬಂಟಿಗರಲ್ಲ. There is a Father who is watching you. ನಿಮ್ಮನ್ನ ನೋಡುವಂತ ಒಂದು ತಂದೆ ಇದ್ದಾನೆ. There is a Father who knows your pain. ನಿಮ್ಮ ನೋವನ್ನ ತಿಳಿದ ಒಬ್ಬ ತಂದೆ ಇದ್ದಾನೆ. And that Father can lift you up from any situation. ಆ ತಂದೆ ನಿಮ್ಮನ್ನ ಎಂತಹ ಪರಿಸ್ಥಿತಿಯಿಂದಲೂ ನಿಮ್ಮನ್ನ ಮೇಲೆತ್ತಲು ಸಾಧ್ಯವಾದ Believe this word. ಈ ವಾಕ್ಯವನ್ನೇ ನಂಬಿರಿ. God will surely bless you. ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. Amen. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು.